ಒಂದು 20-25 ಭರಣಿ ತಟ್ಟೇನಿ. ಇನ್ನು ಒಂದು ಈಟ್ ಐತಿದು ಸಗಣಿ. ಇದನ್ನಷ್ಟು ಭರಣಿ ತಟ್ಟಿದ್ನೆ ಅಂದ್ರೆ ಲಗು ಲಗುನ ಒಳಗೆ ರೊಟ್ಟಿ ಗಿಟ್ಟಿ ಬಡ್ಕೋಬೇಕವ. ರೊಟ್ಟಿ ಬಡ್ದಿಟ್ನೆ ಅಂದ್ರೆ ನಾಳೆ ಅವಿನಾಶ್ ಅಣ್ಣಂಗೆ ಬುತ್ತಿ ಕಟ್ಟಕ್ಕರ ಆಕೈತಿ ಪಾಪ. 1-2 ದಿನ ಊಟ ಮಾಡ್ತಾನೆ. ಅಯ್ಯಯ್ಯೋ ಮುಗಿದು ತಗ ಕುಂತು ಬಿಡು ಇಲ್ಲೇ ಬೆರಣಿ ತಟ್ಕೋಂತ. ಕೆಲಸ ವಾರೆ ಎಲ್ಲ ಬಿಟ್ಬಿಡು, ಮನೆಗಿನ ಎಲ್ಲ ಬಿಟ್ಬಿಡು, ಇಲ್ಲಿ ಬಂದು ಕುಂತು ಬಿಡು. ಮಾಡಕ್ಕ ವಾರೆ ಇಲ್ಲಿ ನಿಮಗ. ಅತ್ತೀರ ಸಗಣಿ ಭಾಳ ಇತ್ತಲ್ರಿ, ಮತ್ತು ಅದಕ್ಕೆ ಬೆರಣಿನೂ ಭಾಳ ಆಗ್ಯಾವ್ರಿ ಅತ್ತೀರ. ಇನ್ನೂ 1-2 ನಿಮಿಷ ರೀ ಆಗೋದು ರೀ ಅತ್ತೀರ. ಇಷ್ಟದಾವು ನಾವು ಮಾಡ್ಲಾರ್ದನು ನಾ ಮಾಡ್ಲಾರ್ದಿನ್ಲೇ ಮೂದೇವಿ. ಅದು 3 ತಾಸು ಗೇಡಿ ಮಾಡುದು ಬಿಡು. ಲಗು ಲಗುನ ಭರಣಿ ತಟ್ಟದೇನ ಒಳಗಿನ ಕೆಲಸ ಮಾಡ್ಕೊಂಡೇನ ಅನ್ನೋದು ಬಿಟ್ಟು ಇಲ್ಲೇ ಕುಂತು ಬಿಟ್ಟ ಹಂಗ ಅದ್ರಾಗ ಆಟ ಆಡ್ಕೊಂಡು. ಏನ್ ಸಣ್ಣ ಹುಡುಗಿ ಏನಾಗೇನು ಆಟ ಆಡಕ್ಕದ್ರಾಗ. ಅತ್ತೀರ ಆತಡ್ರಿ ಬಂದೆ. ಯವ್ವ ಬನ್ನವ ಇವ ಬಂದ ಅವಿನಾಶ ಬಂದ. ಜೋಕ್ಮಾರ ಜೋಳ ಬರವನು ಕಾಡ್ತಾನ ಇವ. ತಡಿ ನಾನ ಬರ್ತೀನಿ ತಡ್ಲಾ. ಇಲ್ಲಿ ಏನ್ ಮಾಡಕ್ ಕುಂತಿರ್ಬೇ ನೀವು? ಏನ್ ಮಾಡಕ್ ಕುಂತಿರ ಅಲ್ಲಿ? ತಡಿ ನಾನು ಬರ್ತೀನಿ. ನೀ ಯಾಕೆ ಬರ್ತಿ? ನಾನು ಬರ್ತೀನಿ ತಡಿ. ಲಗು ಲಗುನ ತಟ್ಟ ಮೂದೇವಿ. ಏನ್ ಮುಖ ನೋಡ್ಕೊಂಡ್ ಕುಂತೀಯ? ಬೆರಣಿ ತಟ್ಟ ಕುಂತೀರಿ ನೀವು ಅತಿ ಸಸಿ ಕೂಡಿ. ನಾನು ಏನ್ ಮಾಡಕ್ ಕುಂತಾರ ಅಂತ ನಾನು ಬಂದು ನೋಡಿಲಿ. ಅಲ್ಲ ಪ್ಯಾಟ್ಗೋ ಬಂದಿದ್ವಲ್ಲ, ಒಟ್ಟು ಸಾಮಾನು ಖರೀದಿ ಮಾಡಿದ್ವ್ಯಾ. ನಿಮ್ಮ ಮನ್ಯಾಗ ಇಡುನು ಅಂತ ಬಂದಿದ್ನಿ. ನೀವು ಯಾರು ಇಲ್ಲ ಅಲ್ಲಿ, ಅದಕ್ಕೆ ಇಲ್ಲೇ ಬನ್ನಿ. ಏನ್ ಮಾಡಕ್ ಕುಂತೀರಿ? ನಾನು ನನ್ನ ಸಸಿ ಕೂಡಿ ಕುಂಟೆ ಬಿಲ್ಲೆ ಆಡಕ್ ಕುಂತವಿ. ನೀನು ಬರ್ತೀಯನ? ಕಾಮಿಡಿ ಏನ್ ಬೇ? ಹಲಕಟ್ ಬಾಡೆ ಬೆರಣಿ ತಟ್ಟ ಕುಂತಾಳಾಕಿ ಹೇಳ್ಕೊಡಕ್ ಕುಂತೀನಿ. ಯಾಕ ಅದಕ್ಕೆ ಮಗ್ ಬರಂಗಿಲ್ಲನು? ನೀ ಹೇಳ್ಕೊಡ್ಬೇಕನು? ಅಯ್ಯ ಏನ್ ಬರತ್ಲ ಆಕಿಗ? ಏನು ಬರಂಗೇ ಇಲ್ಲ ಆಕಿಗ್ ಮಾಡಕ. ನಾನು ಭರಣಿ ತಟ್ಟಿದ್ನಲ್ಲ ತಳ್ಳಗ ಒಳ್ಳೆ ಮಸ್ತ್ ದೊಡ್ಡ ಭರಣಿ ತಟ್ತಿದ್ನಿ ನಾನು. ನಮ್ಮ ಊರಾಗ ಯಾರು ತಟ್ತಿದ್ದಿದ್ದಿಲ್ಲ. ನಮ್ಮನೆ ಬರ್ರ ಅಂತ ಭರಣಿ ತಟ್ತಿದ್ನಿ. ಈಕಿದ 3 ತಾಸು ಮಾಡ್ತಾಳ. ನೋಡ್ಲಾ ನೋಡು ಏಟ್ ದಪ್ಪಗ ಇಂತಿಂತಾವು ಹೆಂಗ ಮಾಡ್ಯಾಳ ನೋಡು ಭರಣಿನ. ಗುರ್ತಾ ಇಟ್ಟಾಳ ಮತ್ತ ಅದಕ್ಕೆ ಕೈಯು. ಅದಕ್ಕೆ ಇಲ್ಲೇ ಬಂದು ನಿಂತು ಹೇಳಕ್ ಕುಂತಿದ್ನಿ. ಹಂಗಲ್ಲವ ಹಿಂಗ ತಟ್ಬೇಕು ಅಂತ. ಇಂತಿಂತಾವ್ ತಟ್ಟಿದ್ರ ಅವ ಯಾವಾಗ ಒಣಗ್ಬೇಕಲ್ಲ. ಜಾಗ ನೋಡಿದ್ರೆ ಇಷ್ಟ ಆಯ್ತಪ್ಪ. ಅವು ಒಣಗಿದ್ವು ತೆಗೆದಿಡ್ಬೇಕು ಮತ್ತೆ ಬಡಿಬೇಕಪ್ಪ. ನಾವು ಮಾಡ್ದಂಗ ಇವಕ್ಕೆಲ್ಲ ಬಾಳೆ ಮಾಡಕ್ ಬರಂಗಿಲ್ಲ. ಹೌದು ಬಿಡ್ಬೇಮ್ಮ. ನೀನು ಬೆರಣಿ ತಟ್ಟದಂಗ ಅತಿಗೆ ಮಗೆ ಅಲ್ಲಿ ಬರ್ಬೇಕು. ಮಾಡಂಗಿಲ್ಲ ಅತಿಗೆ ಮಾ ನಿನ್ನಂಗ. ದಾಸಿ ಮಾಡಕ್ ಬರಂಗಿಲ್ಲ, ಒಂದ್ ರೊಟ್ಟಿ ಬಡಿಯಕ್ ಬರಂಗಿಲ್ಲ, ಏನು ಮಾಡಕ್ ಬರಂಗಿಲ್ಲ ಅತಿಗೆ ಮಗ. ನಿನ್ನಂಗೆ ಎಲ್ಲಿ ಬೆರಣಿ ತಟ್ಟಕ್ ಬರ್ತತಿಯ? ನಮ್ಮ ಅತಿಗೆ ಮಗ ಇಲ್ಲ ಬೆರಣಿ ನೀನ ಭಾರಿ ಮಸ್ತ್ ತಟ್ತಿದ್ದಿ ಬಿಡ್ಬೇ ಅತಿಗೆಮ್ಮ. ಏನ್ರಿ ಅಣ್ಣಾರ? ಎದ್ದೇಳ್ರಿ ಮ್ಯಾಲ ನೀವು. ಅಲ್ಲ ಎದಕ್ಕ? ಅಲ್ಲ ಮತ್ತ ಎದಕ್ಕ ಅಂತ ಕೇಳಕ್ ಕೂತೀರಲ್ರಿ ನೀವು. ಅಲ್ಲ ನಿಮಗ ಬೆರಣಿ ತಟ್ಟಕ್ಕ ಬರಂಗಿಲ್ಲ. ಅವು ದಪ್ಪಗ ಹೆಂಗ್ ತಟ್ಟಿರ್ ನೋಡವು. ಅಯ್ಯಯ್ಯ ಬೆರಣಿ ತಟ್ಟ ಹುಟ್ಟೇನ್ರಿ ಇದು? ನಿಮಗೆ ಎಲ್ಲಿ ಬರ್ಬೇಕು? ನಮ್ಮ ಅಮ್ಮ ಭಾರಿ ತಟ್ತಾಳ್ರಿ. ನೀವು ಎದ್ದೇಳ್ರಿ ಮ್ಯಾಲೆ. ಹೇಳಕ್ ಕುಂತ ನಿಲ್ಲವ ಕುಂತಿಯಲ್ಲ ಎದ್ದೇಳ ಮ್ಯಾಗ. ಅತ್ತಿಯರ ಅದು ಇವು ಇಷ್ಟಿದ್ದು ರೀ ತಟ್ಟು ಬಿಡ್ತಿದ್ನಿ. ನೀವೇನ್ ತಟ್ತೀರಿ? ನೀವೇನ್ ತಟ್ಟದು ಬೇಕಾಗಿಲ್ಲ. ನಮ್ಮಮ್ಮ ತಟ್ತಾಳ ನೋಡ್ರಿ ಈಗ ಬೆರಣಿನ. ಫುಲ್ ಸ್ಪೀಡ್. ಹಂಗೇಳ ಬುದ್ಧಿ ಬರ್ಲಿ ಒಟ್ಟು ನಿನ್ನ ಮಾತಾರ ತಿಳ್ಕಲಿ. ನಾನು ನೀ ಹೇಳಿದ್ರ ತಲೆಯಾಗ ಹೋಗುವಲ್ತಕೀಗ ನೀನರ ಒಟ್ಟು ತಿಳಿ ಹೇಳ. ಅದಕ್ಕೆಮ್ಮ ನಿಮಗೆ ಎಲ್ಲಿ ಬರ್ಬೇಕಿಂತವೆಲ್ಲ ಮಾಡಕ? ನಿಮಗೆಲ್ಲ ಬರಂಗಿಲ್ಲ. ಇತ್ತಕ್ ಬರ್ರಿ ನೀವು. ನಮ್ಮಮ್ಮ ನೋಡ್ರಿ ಹೆಂಗ್ ತಟ್ತಾಳ ಬೆರಣಿನ. ಅದ ತಟ್ಲಿ ಬಿಡ್ಲ ಆಕಿನ. ನಾನು ಯಾಕೆ ತಟ್ಬೇಕು ಈಗ? ಹಂಗಲ್ ಬೇ ಅತಿಗೆ ಮಗು ಗೊತ್ತಾಗ್ಲಿ ತಡಿ. ನೀ ಹೆಂಗ್ ಬೆರಣಿ ತಟ್ತೀಯ ಅಂತ. ನೀ ತಟ್ ಬಾ. ನೀ ಹೆಂಗ್ ತಟ್ಬೇಕಂತ ತೋರಿಸ್ ಬಾ. ಹೌದಲ್ಲ? ಹೌದೌದು. ನಾ ಬೆರಣಿ ತಟ್ಟಿ ತೋರಿಸ್ತೀನಿ ಆಕಿ ಬೆಂಡ್ಲಿನ. ಹೆಂಗ ಬೆರಣಿ ತಟ್ಬೇಕು ಅಂತ ನೋಡಿ ಕಲಿವಾಳಕ. ಅದ್ಕೆಮ್ಮ ನೀವು ಬಿಸಿ ಚಾ ಮಾಡಿ ಹೋಗ್ರಿ ಒಳಗ. ನಮ್ಮಮ್ಮ ಬೆರಣಿ ತಟ್ತಾಳ. 2 ನಿಮಿಷದಾಗ ಹಿಂಗ್ ತಟ್ಟಿ ಹಿಂಗ್ ಎದ್ದು ಬಿಡ್ತಾಳ ನಮ್ಮಮ್ಮ. ನಮ್ಮಮ್ಮ ಅಂದ್ರೆ ಏನ ಅನ್ಕೊಂಡ್ಬಿಟ್ರಿ ನೀವು? ಹೌದೌದು. ನಾನು ಫುಲ್ ಸ್ಪೀಡ್ನಾಗ ಬೆರಣಿ ತಟ್ಟೆಂಬಿಡು ನಾನು. ಈಕೆ ನಂಗೆ ಮಾಡಂಗಿಲ್ಲಪ್ಪ. ತಟ್ಟಬೇಮ್ಮ ತಟ್ಟು ನೀನು. ನೋಡಿ ಕಲಿವಾಳಕ್ಕ ಅತ್ಗೆಮ್ಮ. ನಡ್ರಿ ಅತ್ಗೆಮ್ಮ ಒಳಗ್ ನಡ್ರಿ ನೀವು. ಅಯ್ಯ ನಡ್ರಿ ಅಂದ್ರೆ ಮತ್ತೆ ಅಲ್ಲಿ ನಿಂತಿರಲ್ಲ. ಅಲ್ಲ ಅದು ಹತ್ತಿಯರ ಬೈತಾರಿ ಅಣ್ಣಾರ. ಅಯ್ಯ ನಂಗೆಲ್ಲ ಗೊತ್ತೈತ್ ಬರ್ರಿ. ನಾನು ಏನ ಸರ್ಪ್ರೈಸ್ ತಂದನಿ. ಪ್ಯಾಟಿಗೆ ಹೋಗಿ ಅದು ತೋರಿಸ್ಬೇಕಂತನ ಬಂದ್ರ ಅಮ್ಮ ಕಾಡ್ತಾಳ. ಅದಕ್ಕ ಅಮ್ಮಗ ಬೆರಣಿ ತಟ್ಟಕ್ ಹಚ್ಚಿ ನಿಮಗ್ ಕರ್ಕೊಂಡ್ ಬಂದಿದ್ದು. ಬರ್ರಿ ಮಾಲಿಂಗಣ್ಣ ಕಾಯಕಂತನಲ್ಲಗುನ ಬರ್ರಿಪ್ಪ ನೀವು. ನಾನು ಬೆರಣಿ ಮಸ್ತ್ ತಡ್ತೇನೆ. ನಮ್ಮ ಅವಿನಾಶ ಹೇಳಿದ್ನಲ್ಲ ಕರೆಕ್ಟ್ ಹೇಳ್ತಾನವ. ಶಾಣಿ ಗಿಂಡಿ ಅದು, ಬಂಗಾರ ಗಿಂಡಿ ನಮ್ಮ ಅವಿನಾಶ. ಲಗನ ಬೆರಣಿ ತಟ್ಟ ಬಿಡ್ಬೇಕ. ತಟ್ಟಿ ತೋರಿಸ್ಬೇಕ ಆ ಬೆಂಡ್ಲಿನ. ಅಲ್ಲ ಅಂದ್ರು ನಾನು ಯಾಕೆ ಬೆರಣಿ ತಟ್ಟಬೇಕು? ಹೌದು ಅಲ್ಲ ಬೆರಣಿ ಹೆಂಗ್ ತಟ್ಟಿದ್ರಿ ಏನು? 1-2-3 ದಿನದಾಗ ಒಣಗ್ ಹೋಗ್ತೈತಿ. ಅಲ್ಲ ನಾನು ಯಾಕೆ ತಟ್ಟಬೇಕು ಅಂತೀನಿ. ಅಯ್ಯೋ ದೇವ್ರಿ, ಈ ಅವಿನಾಶ ಏನ್ ಮಾಡ್ದಿವ? ಈ ಹಲಕಟ ಬಾಡೆ ಮಾಡುದು ಒಂದೊಂದಲ್ಲ ನೋಡು. ಅಲ್ಲ ನನಗ್ ಬೆರಣಿ ತಟ್ಟಕ್ ಹಚ್ಚಿ ಆಕೆ ಹಿಂಗ್ ಒಳಗ ಕರ್ಕೊಂಡು ಹೋದ್ನಲ್ಲಿವಾ. ಹಲಕಟ ಬಾಡೆ ಬೇಕಂತಾರ ಮಾಡ್ಯಾನವ. ನಾನು ಯಾಕೆ ಬೆರಣಿ ತಟ್ಬೇಕು? ನಾ ತಟ್ಟಂಗಿಲ್ಲ. ಆ ಬೆಂದಿನ ಕರೆ ಕಳಿಸಿ ಮೊದ್ಲು ಬೆರಣಿ ತಟ್ಟಕ್ ಹಚ್ತಾನೆ. ನಾನು ಯಾಕೆ ತಟ್ಟಬೇಕು? ನಾ ತಟ್ಟಂಗಿಲ್ಲ. ಪಿಲಾನ ಮಾಡ್ತಾನೆ. ನೀವ ಮಾಡ್ತೀನಿ ತಡಿ ಇವನ್ಗ.
ಯವ್ವ ನನ್ನ ಮಗ ಈಗರ ಮಾತಾಡಕ್ ಕುಂತಾನ ಮಾಲಿಂಗ. ಈಗೇನಾರ ನಾನು ಹೋಗಿ ಬಾಯ್ ಮಾಡಿ ಆ ಬೆಂಡ್ಲಿನ ಬಾಯಿಗೆ ಬಂದಂಗೆ ಬೈದು ಬಿಟ್ರ ನನ್ನ ಮಗ ಮತ್ತೆ ನನ್ನ ಕೂಟ ಮಾತಾಡೋದು ಬಿಟ್ಬಿಡ್ತಾನೆ. ಬ್ಯಾಡ ಬೇಡ, ನನ್ನ ಮಗ ಇದ್ದಾಗ ಬೈಯೋದು ಬೇಡ. ಹೋಗ್ಲಿ ಬಿಡ, ಹಾಳಾಗಿ ಹೋಗ್ಲಿ. ಇವು ನಾಲ್ಕು ಅಕ್ಕವು ಬೆರಣಿ ತಟ್ಟಿ ಹೋಗ್ತೇನೆ ನಾನು. ಏನು ಮಾಡ್ತಾಳ ಬೆಂಡ್ಲಿ ನೋಡ್ತೇನೆ. ಎಲ್ಲ ಹಣೆ ಬರ, ನಂದು ಹಣೆ ಬರ. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಯವ್ವ, ಇದು ಮೆತ್ತೂಗೆ ಎಷ್ಟು ಚಂದ ಮಾಡ್ಸ್ಯಾಳ ನೋಡಿ ನಮ್ಮಕ್ಕ. ಉಯ್ಯಾಲಿ ಭಾರಿ ಮಸ್ತ್ ಮಾಡ್ಸ್ಯಾಳ. ನಾನು ನನ್ನ ರಾಮು ಮನಿ ಕಟ್ಸಕ್ ಕುಂತಾನಂತ ಇಂಥದ್ದು ಒಂದು ದೊಡ್ಡ ಉಯ್ಯಾಲಿ ಹಾಕಿಸು ಅಂತ ಹೇಳ್ಬೇಕು. ಹೌದೌದು ಹೇಳ್ಬೇಕು. ನಾನು ನನ್ನ ರಾಮು ಕುಂತ್ರಿ ಈ ಉಯ್ಯಾಲಿ ಮೇಲೆ ಎಷ್ಟು ಚಂದ ಅನಿಸ್ತತಿ. ಅವಾಗ ನನ್ನ ರಾಮು ನನ್ನ ಮೇಲೆ ಒಂದು ಹಾಡಾಡ್ತಾನ, ಚಂದಕ್ಕಿಂತ ಚಂದ ನೀನಿ ಸುಂದರ. ಇವ ನಾವಲ್ಲೇ ಏನ್ಲೇ ಸಂಕ್ರಿ ಅದು ಏನ ಒಬ್ಬೊಬ್ಬಕ್ಕೆ ಮಾತಾಡಕ್ ಕುಂತಿ ನಗ ಕುಂತಿ ಏನಾತ್ಲೇ ನಿನಗ? ಹುಣಿವಿ ಹತ್ರ ಬಂತಲ್ಲ, ಏನಾರ ಬಡ್ಕೊಂಡ್ ಗಿಡ್ಕಂತೇನು? ಅಮಾಸಿ ಹುಣಿವಿ ಬಂದ್ರ ಒಬ್ಬೊಬ್ಬಕ್ಕೆ ನಗಾಕ ಮಾತಾಡಕ ನನಗೇನು ದೇವ್ ಬಡ್ಕೊಂಡಿರ್ತಾನು? ನೀನು ಒಂದು ಹಂಗ ಏನ ನೆನಪು ಬಂತವ ನಗಾ ಕುಂತಾನಿ. ಲೇ ಸಂಕ್ರಿ, ಏನ್ ಹೇಳ ಯಾಕ? ಅದು ನನ್ನ ಮಗ ಫೋನ್ ಹಚ್ಚಿದ್ನೇ ನಾನು. ಏನಾತು? ಯಾವ್ದೋ ಹುಡುಗಿ ಫೋನ್ ಎತ್ ಬಿಟ್ಟಿದ್ಲಲ್ಲೇ. ಅಯ್ಯೋ ದೇವ್ರೇ, ಅಲ್ಲ ಅಲ್ಲಿ ದುಬೈಕ ದುಡ್ಯಾಕ್ ಹೋಗ್ಯಾನ ಏನೋ ಚೈನಿ ಹೊಡ್ಯಾಕ್ ಹೋಗ್ಯಾನ ಯಾಕ ಮಗ? ಹುಡುಗಿ ಫೋನ್ ಎತ್ತಿದ್ಲು ಅಂದ್ರೆ ಏನಿದ್ರ ಅರ್ಥ? ಲವ್ ಗಿವ್ ಮಾಡ್ಯಾ ನಾನು? ಅಯ್ಯ ಸಂಕ್ರಿ, ಅದಕ್ಕೆ ಯಾಕ್ಲೆ ಮುಖ ಅನ್ನೋದು ಇಪ್ಪಿ ಹಿಂದಿ ಮಾಡಿಯಲ್ಲ. ಹೇಳುದ್ರ ಕೇಳು. ಹುಡುಗಿ ಫೋನ್ ಎತ್ತಿದ್ಲಾ, ಆಕಿ ಹಬೀಬಿ ಅಂದ್ಲು. ನಾನು ಏನಾರ ಹೇಳ್ಬೇಕಲ್ಲ, ಅದಕ್ಕ ಹಬೀಬಿ ಬಿಬಿ 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 ಅನ್ನೆ. ಆಕಿ ರಾಂಗ್ ನಂಬರು ಅಂತ ಹೇಳಿ ಕಟ್ಟ ಮಾಡ್ಬಿಟ್ಲು. ಅಯ್ಯೋ ದೇವ್ರೆ, ನೀನು ಚಂದಾಗಿ ಮಂಗಳಾರತಿ ಎತ್ತಬೇಕಿಲ್ಲ. ಅಯ್ಯೋ ರಾಂಗ್ ನಂಬರು, ನನ್ನ ಮಗ ನಾನ್ ಫೋನ್ ಹಚ್ಚಿದ್ರು ನೀ ಯಾವಳಲೇ ಬೆಂಗಿ ಅಂತ ಬೈಬೇಕಿಲ್ಲ. ಅಯ್ಯ ಬೈಸ್ಕೊಂಡ್ ಬಂದಿ ಏನ ಯಾಕ? ಇಲ್ಲವ ನಾ ಯಾಕೆ ಬೈಲಿ? ನನ್ನ ಮಗ ಪಾರಿನ ಹುಡುಗಿನ ಲವ್ ಮಾಡಕ್ ಕುಂತಾನ ಅನ್ನಿಸ್ತತಿ. ಅದಕ್ಕ ಆ ಹುಡುಗಿ ಫೋನ್ ಎತ್ತಾಳ ಅನ್ಕೊಂಡ ನಾನು ಮತ್ತೆ ಫೋನ್ ಹಚ್ಚಲಿಲ್ಲ. ಅಯ್ಯಯ್ಯ, ನಿನ್ನ ಮಕ್ ಮಂಗಳಾರತಿ ಎತ್ತ ನಿನಗೇನ್ ಬಂದೈತಿ ದಾಡಿ ರೇಣಿ? ಏನ್ ಬಂದೈತಿ ನಿನಗ? ಮಗ್ ಹಾಳಾಗಕ್ಕ ನೀನ ದಾರಿ ಮಾಡ್ಕೊಡಕ್ ಕುಂತಿಯಲ್ಲ. ಅಯ್ಯ ದೇವ್ರಿ, ಹಾಳಾಗುವಂತದ್ ಏನ್ ಬಂತ್ರಿ ಅದಾಗ? ಹೌದ, ನಂಗ ದುಬೈನ್ಯಾಗ ದುಡ್ಯಾಕ ಕುಂತಾನ. ಮತ್ತ ದುಬೈನ್ಯಾಗಿಂದ ಇನ್ನ ಒಂದ್ ಹುಡುಗಿನ ಮದ್ವಿ ಮಾಡ್ಕೊಂಡ್ರ ನಮ್ಮ ಗೌರವ ಘನತೆ ಎಲ್ಲ ಹೆಚ್ಚಕ್ಕಂಗಿಲ್ಲನು. ಸೌಕಾರ ಏನೋ ಒಂದ್ ಸಸಿ ಅಂದ್ರೆ ಏನ್ ಸುಮ್ಕ ಏನೋ ಫಾರಿನ್ ಸಸಿ. ಯಾಕ ಕರೆಕ್ಟ್ ನೀ ಹೇಳುದು ಬರಬ್ಬರಿ ಐತ್ ನೋಡಿ ಅಕ್ಕ. ನಾವು ಅವಾಗ ಸಸಿಂಗ್ ಕರ್ಕೊಂಬರಾಕ ದುಬೈಗೆ ಹೋಗ್ಬಹುದಾ? ನಾವು ದುಬೈ ನೋಡ್ಕೊಂಬರ್ಬಹುದಾ? ಅಯ್ಯಯ್ಯ, ತಲಿ ಕೆಟ್ಟಿದ್ವಾ? ಅಲ್ಲ ಇರೋದು ಒಬ್ಬನ ಮಗಲೇ ರೇಣಿ, ಒಬ್ಬವನ ಮಗ ನಮಗ. ಅವನು ಹಾಳು ಗುಡಿಸಿ ಹಂಪಿ ಗುಡಿಸ್ಬೇಡ. ಅವನಿಗರ ನೆಟ್ ಕಲಿಸ್ಕೊಡು. ನೋಡ್ದವ್ರಿಗೆಲ್ಲ ಲವ್ ಮಾಡ್ಕೆ ಅದು ಮಾಡ್ಕೆ ಅನ್ಕಾಳಕ್ ಹೋಗ್ಬೇಡ ನೀನು. ಮೊದ್ಲೇ ಹೇಳಿ ನಾನು ಸಂಪ್ರದಾಯಸ್ಥ ಹುಡುಗಿನ ನಮ್ಮ ಮನಿಗೆ ಸೊಸಿಯಾಗಿ ತಂದ್ಕೊಳ್ಳೋದು. ಇದ್ರಾಗ ಮಾತ್ರ ಬೇರೆ ಮಾತಿಲ್ಲ. ಮತ್ತ ನಿಮಗೆಲ್ಲ ಹೆಂಗ್ ಗೊತ್ತಾಗ್ಬೇಕು ಅದೆಲ್ಲ? ನಾನು ಸೊಸಿ ಚಂದಿದ್ರ ಮುಗ್ದೋತಪ್ಪ. ಸಂಪ್ರದಾಯಸ್ಥ ಹುಡುಗಿ ಬೇಕಂತ ನಂಗೆ ಗೊತ್ತಿಲ್ಲ. ನನಗಿರ ಒಬ್ಬವನ ಮಗ. ನಾನು ಪಾರಿನ್ ಸೊಸಿನ ತರಾಕಿ. ನನ್ನ ಮಗ ಹೇಳೇ ಬಿಟ್ಟೆ ನಾನು. ಪಾರಿನ್ಯಾಗ ಯಾವ್ದಾರ ಒಂದ್ ಹುಡುಗಿನ ಕ್ಯಾಚ್ ಹಾಕೊಂಡ್ಬಿಡ್ಲಾ, ಆಕಿನ ಮದ್ವಿ ಆಗ್ಬಿಡ್ಲಾ ಅಂತ ಹೇಳೇನಿ. ನಂಗೆಲ್ಲ ಗೊತ್ತಾಯ್ತ ಕರಿ. ನಿಮ್ ಪಿಲಾನು ನಿನ್ ತಂಗಿ ಮಗಳ ನನ್ನ ಮನೀಗ ನಾನು ತಂದ್ಕೊಳಂಗಿಲ್ಲ. ಮೊದ್ಲೇ ಹೇಳೇನ್ ನಾನು. ನಾನು ಇದ್ದಂಥದ್ದು ಸೌಖಾರು ಹುಡುಗಿನ ನನ್ನ ಮಗ್ಗ ತಕ್ಕೊಳ್ತೀನಿ. ಲೇ ಬಾಯಿ ಸೇದ್ ಹೋದಾತ್ ನಿಂದು. ನನ್ನ ತಂಗಿ ಮಗಳು ಈ ಮನಿಗ್ ಸಸಿಯಾಗಿ ಬರ್ಬೇಕಂದ್ರ 7 ಜನ್ಮದ ಪುಣ್ಯ ನಿಂದು ಗೊತ್ತೇನೋ? ಆ ಹುಡುಗಿ ಅಂತ ಸಂಪ್ರದಾಯಸ್ಥ ಹುಡುಗಿ ಎಲ್ಲಿ ಸಿಕ್ಕಾಳ ನಿನಗ? ಯಪ್ಪ ತಂದೆ, ಸಿಗದು ಬೇಕಾಗಿಲ್ಲ. ಏನಾರ ಮಾಡ್ಕೊಂಡು ಹಾಳು ಗುಂಡೆ ಬಿದ್ಕೊಂಡು ಹಾಳಾಗಿ ಹೋಗ್ರಿ. ನನ್ನ ಮಗ ಬಂದಿಂದೆ, ನನ್ನ ಮಗನ ಕೂಟ ನಾನು ಮಾತಾಡ್ತೀನಿ. ಕೇಳಿದ ಚಲೋ ಆತು, ಕೇಳಿಲ್ಲ ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಡ್ತೇನೆ. ಹಾಳಾಗಿ ಹೋಗ್ಲಿ. ಊಟಕ್ಕರ ಏನ್ ಮಾಡಿ? ಊಟಕ್ಕೆ ಮಾಡಿ ಏನಿಲ್ಲ. ಅಯ್ಯ ಮಾವ, ನಮಕ ಪಾರಿನ ಸಸಿ ಬರ್ತಾಳ ಅಂತ ಹೇಳಿ ಈಗ ಅದ್ ಎಂತದ ಚಾಂಡ್ವೀಸ್ ಅಂತ ಚಾಂಡ್ವೀಸ್ ಅದನ್ನ ಮಾಡ್ಯಾಳ. ಅದನ್ನ ತಿಂದ್ರ ಬಾಯಾಗ ಭಾರಿ ರುಚಿ ಹತ್ತೈತ್ ಮಾವ, ತಿನ್ನಬಾ. ಅಯ್ಯ, ನಿಮ್ ಪಾರಿನ ಸ್ಟೈಲಿಗೆ ಓಟ್ ಬೆಂಕಿ ಹಚ್ಲಿ. ಲೇ ರೇಣಿ, ಏನ್ರಿ ನಿನ್ನ ಮಕ್ಕ ಮಣ್ಣಾಲಿ ನೆಟ್ಗ ಊಟಕ್ಕೆ ಮಾಡಿ ಹಾಕಲೆ. ಸ್ಯಾಂಡ್ವಿಚ್ ಮಾಡ್ಕೋತ ಕುಂದ್ರಬೇಡ. ಹಂಗಲ್ರಿ, ಸಸಿ ಬಂದಾಗ ನಾವು ಒಟ್ಟು ಪಾರಿನ ಎಲ್ಲ ಕಲ್ತಾವಿ. ನಮಗೂ ಪಾರಿನ ಗೊತ್ತು ಅಂತ ಆಕಿ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಇವಾಗಿಂದ ಪ್ರಾಕ್ಟೀಸ್ ಮಾಡಕ್ಕಂತಾನಿ. ಹಣೆ ಬಾರ್ ಗಣೇ ಚೌತಿ. ಲೇ ಇನ್ನ ಪಾರಿನ ಸೊಸಿ ಬರ್ತಾಳ ಏನಿಲ್ಲ ಗೊತ್ತಿಲ್ಲ. ಆಗ್ಲೇ ನೀನು ನನಗ ಉಪವಾಸ ಕೆಡಬೇಕು ಅಂತೀಯಲ್ಲ. ಮಾವ ಬರ್ಲಿ ಬಿಡ್ಲಿ, ಹಾಳಾಗಿ ಹೋಗ್ಲಿ ಬಿಡು. ನಿನಗೆ ಯಾಕ? ಚಂದನು ಮಸ್ತನು ಸ್ಯಾಂಡ್ವಿಚ್ ಅದು ಏನೇನ ಮಾಡ್ಯಾಳ ಮಕ್ಕ. ತಿಂದು ಆರಾಮಾಗಿ ಎಂಜಾಯ್ ಮಾಡಬಾರ್ದನು? ಅಲ್ಲ ಯಾವಾಗ ನೋಡಿದ್ರು ರೊಟ್ಟಿ ಮುದ್ದಿ ಬಸಾರು ಅಂತೀಯಲ್ಲ. ಒಟ್ಟು ರುಚಿಯಾಗಿ ತಿನ್ನೋದು ಕಲಿಬೇಕು. ರುಚಿಯಾಗಿ ತಿನ್ನಾಕ ಹೋಗಿ ಆಮೇಲೆ 60 ವರ್ಷಕ್ಕೆ ಗೊಟಾರ್ ಅನ್ನಕ. ಅಯ್ಯೋ ಹೋಗಲೇ ಮಂಕ್ರಿ,
ಇಲ್ಲೇ ಖಾನಾವಳಿಯಾಗ ಊಟ ಮಾಡ್ತೀನಿ ತಗೋ ನಾನು ನೀವತ್ತು ತಿನ್ಕರಿ ಸ್ಯಾಂಡ್ವಿಚ್ಚ ಅಯ್ಯ ನಿಂತ್ಕರಿ ಅಯ್ಯ ಹೋಗ್ಲಿ ಬಿಡಕ್ಕ ನೀ ಯಾಕೆ ಬ್ಯಾಸ ಮಾಡ್ಕಂತಿ ದೇವ್ರೆ ಬಾ ನಾವಿಬ್ರು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನೋನು ಚಂದ ಆಕೇತ ಹೆಂಗ್ ಆಕೇತ ನೋಡು ಬಾ ಹ್ಞೂ ನಡಿ ನೋಡುನು ಮಾಡಿದ್ದು ಒಂದು ಫೋಟೋ ದುಬೈ ಕಳಿಸ್ಬೇಕ ನನ್ನ ಮಗ್ಗ ಅವನ್ಗ ಹೇಳ್ಬೇಕ ಆ ಹುಡ್ಗಿಗ ನಮ್ಮ ಅವು ಮಾಡಿದ್ದು ಅಂತ ತೋರಿಸ್ಲಾ ನಮ್ಮ ಮನ್ಯಾಗ ಎಲ್ಲರೂ ಫಾರಿನ್ ಕಲ್ಚರ ಪಾಲಿಸ್ತಾರ ಅಂತ ಹೇಳು ಅಂತ ಹೇಳ್ಬೇಕ ಬಾಲೆ ಸಾಕ್ರಿ ಹೊಟ್ಟೆ ತುಂಬ ಮೊದಲು ಸ್ಯಾಂಡ್ವಿಚ್ ತಿನ್ನೋನು ಆಮೇಲೆ ಫೋನ್ ಹಚ್ಚೋಣಂತ ಬಾ ಎತ್ತಾಗ ಬಂದು ನನಗಷ್ಟ ರುಚಿಯಾಗಿ ಊಟ ಸಿಕ್ಕ ಸಾಕು ನನಗೇನಾಗ್ಬೇಕಾಗೈತಿ